ನಮಸ್ಕಾರ ವೀಕ್ಷಕರೇ, ನ್ಯೂಸ್ 18ನ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ನಮ್ಮ ಮನೆ ಗಣೇಶ ವಿಶೇಷ ಕಾರ್ಯಕ್ರಮ. ನಾನ್ ಶರ್ಮಿತಾ ಶೆಟ್ಟಿ. ಗಣಪತಿ ಹಬ್ಬ ಬಂತು ಅಂದ್ರೆ ಮನೆ ಮಂದಿಯೆಲ್ಲ ಸೇರ್ಕೊಂಡು ಬಹಳ ಉತ್ಸಾಹ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಇನ್ ಮನೇಲಿ ಮಕ್ಕಳಿದ್ರೆ ನಮ್ಮನೇಲೂ ಗಣಪತಿ ಇಡೋಣ ಅಂತ ಹಠ ಮಾಡ್ತಾರೆ. ನಮ್ಗೆ POP ಗಣೇಶ ಬೇಡ, ಕೆಮಿಕಲ್ ಕಲರ್ಸ್ ಯೂಸ್ ಮಾಡಿರೋ ಗಣೇಶ ಬೇಡ, ಏನ್ ಮಾಡ್ಬೇಕು? ಪರಿಸರ ಸ್ನೇಹಿ ಗಣೇಶ, ಮಣ್ಣಿನ ಗಣೇಶನನ್ನ ರೆಡಿ ಮಾಡ್ಬೇಕು. ಎಷ್ಟೋ ಜನರಿಗೆ ಉತ್ಸಾಹ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ನಾವು ಗಣೇಶನನ್ನ ಮಾಡೋಣ ಅಂತ. ಆದ್ರೆ ಮೆಥಡ್ ಗೊತ್ತಿರೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ನ್ಯೂಸ್ 18ನ ಈ ಕಾರ್ಯಕ್ರಮ ನೋಡಿದ್ರೆ ನಿಮ್ಗೆ ಇನ್ ಡೀಟೇಲ್ ಆಗಿ ಮಣ್ಣಿನ ಗಣಪತಿ, ಪರಿಸರ ಸ್ನೇಹಿ ಗಣಪತಿ ಮಾಡೋದನ್ನ ನಾವು ಹೇಳ್ಕೊಡ್ತೀವಿ. ಮನೆಯಲ್ಲೇ ಶಾಸ್ತ್ರಬದ್ಧವಾಗಿ ಪರಿಸರ ಸ್ನೇಹಿ ಗಣಪನನ್ನ ಹೇಗ್ ಮಾಡಬೇಕು ಅಂತ ಡೀಟೇಲ್ ಆಗಿ ತಿಳಿಸ್ಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ ಫೇಮಸ್ ಕಲಾವಿದರು, ಪುರೋಹಿತರು ಆಗಿರುವಂತ ಅಕ್ಷಯ್ ಜಾಲಿಹಾಳ್ ಆಚಾರ್ಯರು. ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ನಮಸ್ತೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಯೂಶಲಿ ಈಗ ಗಣಪತಿ ಮಾಡ್ಬೇಕು ಅಂದ ತಕ್ಷಣ ಮಕ್ಕಳು ಹಠ ಹಿಡಿತಾರೆ, ನಾನು ಹೇಳ್ದಂಗೆ. ಸೊ ನೀವು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ವೀಕ್ಷಕರಿಗೆ ಮನೆಯಲ್ಲೇ ಪರಿಸರ ಸ್ನೇಹಿ ಗಣಪನನ್ನ ಹೇಗೆ ಮಾಡ್ಕೊಡ್ಬೇಕು ಅಂತ ಎಲ್ಲ ಐಟಮ್ಸ್ ಎಲ್ಲ ರೆಡಿಯಾಗಿ ತಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಫಸ್ಟ್ ಆಫ್ ಆಲ್. ಯಾಕಂದ್ರೆ ನಾವು ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡಲೇಬೇಕು. 3D ರಂಗೋಲಿಯನ್ನ ಬಹಳ ಅದ್ಭುತವಾಗಿ ಬಿಡಿಸ್ತಾರೆ. ಅದ್ರ ಜೊತೆಯಲ್ಲಿ ರಂಗೋಲಿಲೇ PhD ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಕೃತ ಯೂನಿವರ್ಸಿಟಿ, ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಅವರು ಅದಕ್ಕೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಮಂಗೆ ಎಲ್ಲ ಇಂಥದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ, ಬಹಳ ಖುಷಿ ಇದೆ. ಅಫ್ಕೋರ್ಸ್ ನಾವು ಯಾವಾಗಲೂ ಇಂಥ ಕಲಾವಿದರಿಗೆ ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಈಗ ಗಣಪತಿ ಮಾಡಬೇಕು ಅಂದ ತಕ್ಷಣ ಮಣ್ಣು ಮತ್ತೆ ಏನೆಲ್ಲ ಮೆಟೀರಿಯಲ್ಸ್ ಫಸ್ಟ್ ಬೇಕಾಗುತ್ತೆ? ಭಗವದ್ಗೀತೆಯಲ್ಲಿ ಬರುವಂತ ವಿಚಾರ ತೇನವಿನ ತೃಣಮಪಿ ನ ಚಲತಿ ಅಂತ, ಅಂದ್ರೆ ಭಗವಂತನ ಒಂದು ಪ್ರೇರಣೆ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ. ಸೊ ಈ ತರ ನಾವು ಇಲ್ಲಿ ಸೇರಿದೀವಿ ಅಂದ್ರೆ ಅದು ದೇವರ ಚಿತ್ತ. ಹಾಗಾಗಿ ಮೊದಲಿಗೆ ಯಾವುದೇ ಕರ್ಮ ಮಾಡ್ಬೇಕಾದ್ರೆ ದೇವತಾ ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ಕಲಿಯುಗದಲ್ಲಿ ಎಲ್ಲ ವಿಘ್ನಗಳು ಅಂತ ಶ್ರೇಯಾಂಸಿ ಬಹುವಿಘ್ನಾನಿ ಸಂಭವಂತಿ ಕಲಯುಗೆ. ಶ್ರೇಯಸ್ಸು ನಮಗೆ ಕೆಲಸದಲ್ಲಿ ಆಗ್ಬೇಕಂದ್ರೆ ಮೊದಲಿಗೆ ದೇವತಾ ಪ್ರಾರ್ಥನೆ ಮಾಡಬೇಕು ಅಂತ. ಹಾಗಾಗಿ ಮಣ್ಣನ್ನ ಶುದ್ಧಿ ಮಾಡಬೇಕು. ಆಮೇಲೆ ಅದಕ್ಕೆ ಬೇಕಾದಂತಹ ಸಲಕರಣೆಗಳು, ಅದಕ್ಕೆ ಬೇಕಾದಂತಹ ಶುದ್ಧ ತೀರ್ಥ, ಮತ್ತೆ ಅದಕ್ಕೆ ಬೇಕಾದಂತಹ ಭಗವಂತನ ಒಂದು ಪ್ರಾರ್ಥನೆ, ಅದನ್ನೆಲ್ಲ ಮಾಡಿ ಕಾರ್ಯಕ್ರಮವನ್ನ ಶುರು ಮಾಡುವಂತಹ ಒಂದು ವಿಧಿ ಇದೆ ಮೇಡಮ್. ಕರೆಕ್ಟ್. ನೀವು ಹೇಳ್ದಂಗೆ ವಿಘ್ನ ನಿವಾರಕ ಅಂತ ಹೇಳ್ತೀವಿ. ಪ್ರಥಮ ಪೂಜಿತ ಗಣಪನನ್ನ ಫಸ್ಟ್ ಆರಾಧನೆ ಮಾಡಿ ಆಮೇಲೆ ಗಣಪತಿನ, ಪರಿಸರ ಸ್ನೇಹಿ ಗಣಪತಿನ ಮನೇಲಿ ಹೆಂಗ್ ಮಾಡೋದಂತ ಶುರು ಮಾಡಿ, ಮತ್ತೆ ಪ್ರಥಮ ಪೂಜ್ಯ ಅವನಿಗೆ ಹೇಗೆ ಸಿಕ್ತು, ಯಾಕೆ ಅವನಿಗೆ ಆ ರೀತಿ ಹೆಸರು ಬಂತು, ಅದನ್ನೆಲ್ಲ ಈ ಒಂದು ಸಮಯದಲ್ಲಿ ನಾವು ತಿಳ್ಕೊಳ್ಬಹುದು. ಖಂಡಿತ. ಪೂಜೆ ಮಾಡೋಣ ಫಸ್ಟ್ಗೆ? ಖಂಡಿತ. ಸ್ಟಾರ್ಟ್ ಮಾಡಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೈಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೆ. ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ವಿಶೇಷವಾಗಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಇನ್ನೆಲ್ಲ ನಮ್ಮ ದೇಶಕ್ಕೆ ಬಂದಿರುವಂತಹ ಆಪತ್ತುಗಳು, ವಿಪತ್ತುಗಳಿದೆ, ಇನ್ನೆಲ್ಲ ರೋಗ ರುಜಿನಗಳಿದೆ, ಇವತ್ತಿಗೆ ಎಲ್ಲವೂ ಪರಿಹಾರವಾಗಿ ಎಲ್ಲ ಜನರು ಸುಖಶಾಂತಿ ನೆಮ್ಮದಿಯಿಂದ ವಾಸ ಮಾಡುವಂಥ ಯೋಗಭಾಗ್ಯವನ್ನು, ಎಲ್ಲ ಕೃಷಿಕರಿಗೆ ಬಂಗಾರದ ಬೆಳೆಯನ್ನು, ಎಲ್ಲ ಯೋಧರಿಗೆ ಸಂಪೂರ್ಣ ಧೈರ್ಯ ಸ್ಥೈರ್ಯಾದಿಗಳನ್ನು, ಎಲ್ಲ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು, ಎಲ್ಲ ಕೆಲಸ ಮಾಡುವಂತಹ ಉದ್ಯೋಗ ಮಾಡುವಂಥವರಿಗೆ ಯಶಸ್ಸನ್ನು, ದೇಶದಲ್ಲಿರುವಂತಹ ಎಲ್ಲ ಪಶು ಪಕ್ಷಿ ಜೀವ ಜಾತಗಳಿಗೆ ಭಗವಂತ ಪರಿಪೂರ್ಣ ಅನುಗ್ರಹ ಕೊಟ್ಟು ಎಲ್ಲರೂ ಚೆನ್ನಾಗಿರಬೇಕು ಅಂತ ದೇವರನ್ನು ಪ್ರಾರ್ಥನೆ ಮಾಡಿ ಕೈ ಮುಗಿಯೋಣ. ಮಣ್ಣನ್ನು ಸಂಗ್ರಹ ಮಾಡಿದ್ದೇವೆ. ಅಂದರೆ ಮಣ್ಣು ಯಾವ ಥರ ಮಣ್ಣು ಎಲ್ಲಿಂದ ತಗೊಳ್ಬೇಕು ಅಂತ ಒಂದಿರುತ್ತೆ. ಒಂದು ನದಿ ತೀರದಲ್ಲಿ ಆಗ್ಬೋದು, ತಟಾಕ ಇತ್ಯಾದಿ ಇರುವಂತಹ ಜೇಡಿ ಮಣ್ಣು ಆಗ್ಬೋದು. ಈ ಪೇಟೆಯಲ್ಲಿ ಎಲ್ಲಿ ಸಿಗುತ್ತೆ ಆಚಾರ್ಯ ಅಂತಂದರೆ, ಈ ಗಿಡಗಳನ್ನೆಲ್ಲ ಮಾರುವಂತಹ ಇಲ್ಲಿ ಏನು ನರ್ಸರಿ ಏನು ಇರ್ತದೆ, ಸೊ ಅವ್ರ ಹತ್ರ ಮಣ್ಣನ್ನು ಕೇಳಿದ್ರೆ ಕೊಡ್ತಾರೆ. ಅದನ್ನು ಚೆನ್ನಾಗಿ ಮೊದಲಿಗೆ ಜರಡಿಯಲ್ಲಿ ಕಲ್ಲು ಇಲ್ಲದೆ ಅದನ್ನು ಶುದ್ಧಿ ಮಾಡಿಕೊಂಡು ನೀರಲ್ಲಿ ಚೆನ್ನಾಗಿ ಅದನ್ನು ತುಳಿಯುವಂಥದ್ದು. ಅದಕ್ಕೆ ಹಾಲು ಮತ್ತು ಹತ್ತಿ ಹಾಕಿ ಇನ್ನೂ ಮಾಡಿದ್ರೆ ತುಂಬ ಸಾಫ್ಟ್ ಬರುತ್ತೆ. ಯಾಕಂದರೆ ಕಟ್ ಆಗಬಾರ್ದು, ಅದು ಇಂಪಾರ್ಟೆಂಟು. ಸೊ ಆ ಥರ ನಾವು ಇವತ್ತು ಗಣಪತಿ ಮಾಡ್ತೀವಿ ಅಂದ್ರೆ ಎಷ್ಟು ದಿನದ ಮುಂಚೆ ತಂದು ಇದನ್ನ ಕಲ್ಸಿಡ್ಬೇಕು? ಅದು 1-2 ದಿನ ಮುಂಚೆ ತಗೊಂಡ್ಬಂದ್ರೆ ಬಹಳ ಒಳ್ಳೆಯದು. ಅದನ್ನ ಮಂತ್ರಪೂರ್ವಕವೂ ಕೂಡ ದೇವರನ್ನ ಆವಾಹನೆ ಮಾಡಿ ಅದನ್ನ ಮಣ್ಣಿನ ಮೇಲೆ ಪ್ರೋಕ್ಷಣೆ ಮಾಡಿ ಈಗ ಶುದ್ಧಿ ಮಾಡೋಣ. ತಗೊಳ್ಳಿ. ಬಲಗೈಯನ್ನ ಎಡಗೈಯಲ್ಲಿ ಇಟ್ಕೊಳ್ಳಿ, ಬಲಗೈಯನ್ನು ಹೇಗೆ ಅದ್ರ ಮೇಲೆ ಮುಚ್ಚಿ ಹೇಳ್ಕೊಳ್ಳಿ. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮ ರತಿ ಚ ಪಲ್ಕುಸರಯೋ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲ ಪ್ರಯಾಗ ವಿನುತ ನೇತ್ರಾವತಿ ಆದಯಃ ನದ್ಯಃ ಶ್ರೀ ಹರಿಪಾದ ಪಂಕಜ ಭುವಾಂ
ಕುರುವನ್ ಕುರುವನ್ ಸದಾ ಸದಾ ಮಂಗಳಂ ಮಂಗಳಂ ಗಂಗಾ ಗಂಗಾ ಭಾಗೀರಥ್ಯೇ ಭಾಗೀರಥ್ಯೆ ನಮಃ ನಮಃ ಪ್ರಾರ್ಥಯಾಮಿ ಪ್ರಾರ್ಥಯಾಮಿ ನಮಸ್ಕರೋಮಿ. ನಮಸ್ಕಾರ. ಕಣ್ಣು ಮುಚ್ಚಿಕೊಂಡು ಗಂಗಾದೇವಿ ಈ ನೀರಿನೊಳಗೆ ಸನ್ನಿಹಿತಳಾಗಿದ್ದಾಳೆ. ಈ ಶ್ಲೋಕದಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ನಮ್ಮ ಇಡೀ ಭಾರತದಲ್ಲಿ ಹರಿಯುವಂಥ ಎಲ್ಲ ಪುಣ್ಯ ನದಿ ತೀರ್ಥಗಳ ಹೆಸರು ಬಂತು. ಎಲ್ಲ ದೇವತೆಗಳು ನಮ್ಮ ಈ ನೀರಿನಲ್ಲಿ ಬರಬೇಕು. ಅದನ್ನು ಶುದ್ಧಿ ಮಾಡಿದಾಗ ಈ ಮಣ್ಣು ಮಂತ್ರಪೂರ್ವಕವಾಗಿ ಶುದ್ಧವಾಗಿ ದೈವತ ಸಾನ್ನಿಧ್ಯ ಈ ಮಣ್ಣಿನಲ್ಲಿ ಬರಬೇಕು ಅಂತ ಪ್ರಾರ್ಥನೆ ಮಾಡಿ ನೀರನ್ನು ಪ್ರೋಕ್ಷಣೆ ಮಾಡುವಂಥದ್ದು. ಕೈಯಲ್ಲಿ ಹಾಕಿ ಹೀಗೆ ಪ್ರೋಕ್ಷಣೆ ಮಾಡಿ. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಖ್ಯಾಭ್ಯಂತರ ಶುಚಿ ಸರ್ವಂ ಶುದ್ಧಿರಸ್ತು. ಸ್ವಾಮಿ ದೇವರು, ಈಗ ಮಣ್ಣನ್ನು ನಾವು ಶುದ್ಧಿ ಮಾಡ್ಕೊಂಡಿದ್ದೇವೆ. ಈಗ ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಬಳಸಿ ಮಕ್ಕಳು ಮಾಡೋ ರೀತಿಯಾಗಿ ಅದರಲ್ಲೂ ಸ್ವಲ್ಪ ಶಾಸ್ತ್ರೀಯವನ್ನು ನಾವು ಸೇರಿಸಿಕೊಂಡು ಹೇಗೆ ಮಾಡಬಹುದು ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ಹೀಗೆ ನಾವು ನೋಡೋಣ. ಓಕೆ, ಈ ಗಣಪತಿ ಮಾಡೋಕೆ ಮುಂಚೆ ಒಂದ್ ಡೌಟ್ ಕೇಳ್ಬಿಡ್ತೀನಿ. ತುಂಬಾ ಜನಕ್ಕೆ ಏನಿರುತ್ತೆ ಅಂದ್ರೆ ಈ ಲಕ್ಷ್ಮಿ ಹಬ್ಬ ಇರ್ಬೋದು ಅಥವಾ ಗಣಪತಿ ಹಬ್ಬ ಒಂದ್ಸತಿ ನೀವು ಆರಂಭ ಮಾಡಿದ್ರೆ ಅದು ನೀವು ಪ್ರತಿ ವರ್ಷ ಮಾಡ್ಬೇಕು. ಗಣಪತಿ ಕೂರಿಸಿದ್ರೆ ಪ್ರತಿ ವರ್ಷ ಮನೇಲಿ ಕೂರಿಸ್ಬೇಕು, ಅದೊಂದು ಪ್ರತೀತಿ ಇದೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡೋಣ. ಮನುಷ್ಯ ಜನ್ಮ ಸಾರ್ಥಕತೆ ಆಗಬೇಕು ಅಂತಾದ್ರೆ ಕೇವಲ ದೇವರ ಚಿಂತನೆ, ದೇಶದ ಚಿಂತನೆ, 4 ಜನಕ್ಕೆ ಹಿತವಾದಂತಹ ಚಿಂತನೆಯನ್ನು ಮಾಡಿದ್ರೆ ಮಾತ್ರ ಈ ಒಂದು ಶರೀರ ನಮಗೆ ಜೀವ ಏನು ಬಂದಿದೆ ಅದು ಸಾರ್ಥಕ ಆಗುತ್ತೆ. ಇಲ್ಲಾಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೆ ಜಠರೆ ಶಯನಂ ಇಹ ಸಂಸಾರೆ ಬಲು ದುಸ್ಸಾರ. ಪುನಃ ಸಾಯೋದು, ಪುನಃ ಹುಟ್ಟೋದು, ಮತ್ತೆ ಒದ್ದಾಡೋದು. ಹಾಗಾಗಿ ಈ ಎಲ್ಲ ವ್ರತಗಳೆಲ್ಲ ಮಾಡಿದಾಗ ಏನಾಗುತ್ತೆ, ತಿಳಿಯದೆ ನಮಗೆ ತುಂಬ ಜನರಿಗೆ ನಮಗೆ ಸಹಾಯ ನಾವು ಮಾಡ್ತೇವೆ. ಹೂ ತಗೊಂಡಾಗ ಹೂ ಬೆಳೆಗಾರರಿಗೆ, ನೂರಾರು ಪದಾರ್ಥಗಳು ಪೂಜೆಗೆ ಬೇಕಾದಾಗ ಅಂತೆಲ್ಲ ಸಜ್ಜನರಿಗೆ ಅಷ್ಟೆಲ್ಲ ನಮ್ಮ ಒಂದು ದುಡ್ಡು ವಿನಿಯೋಗ ಆಗುತ್ತೆ. ಹಾಗಾಗಿ ಈ ವ್ರತವನ್ನು ಭಗವಂತನಿಗೆ ಯಾವತ್ತು ಯಾವುದೋ ನೀವು ಮಾಡಿದಿರಿ ಅಂತ ಖುಷಿ ಆಗುತ್ತೆ, ನೀವು ಮಾಡಿಲ್ಲ ಅಂತ ಯಾವತ್ತು ಬೇಜಾರಾಗಲ್ಲ. ಸ್ವಾಮಿ ಗಣಪತಿ 5 ತೆಂಗಿನಕಾಯಿ ಹೊಡಿತೇನಪ್ಪ ಇದು ಮಾಡಿಕೊಟ್ರೆ ಅಂತ ಹೇಳಿದ್ರೆ ಆ ಕೆಲಸ ಆದಾಗ 2 ತೆಂಗಿನಕಾಯಿ ಹೊಡೆದ್ರೆ ಮಗನೇ 5 ತೆಂಗಿನಕಾಯಿ ಅಂತ ಹೇಳಿ 2 ತೆಂಗಿನಕಾಯಿ ಹೊಡೆದೆ ಮಾಡ್ತೀನಿ ತಾಳಿಂಗೆ ಅಂತ ಯಾವ ದೇವರು ಹೇಳೋದಿಲ್ಲ. ಅದಕ್ಕೆ ಅವನು ಭಗವಂತ ಅಂತ ಭಕ್ತಿಯಿಂದ ಮಾಡಿದ್ರೆ ಅದಕ್ಕೆ ಫಲವನ್ನು ಕೊಡ್ತಾನೆ. ಮಾಡೋಕ್ಕಾಗಲಿಲ್ಲ ಅಂತೇಳಿ ನಮಗೆ ಆಗಲೇ ಇಲ್ಲ ಅನ್ನೋ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು ಕೂಡ ಅದಕ್ಕೆ ಭಗವಂತನು ಫಲ ಕೊಡ್ತಾನೆ. ಹಾಗಾಗಿ ಕೈ ಕಾಲು ಗಟ್ಟಿ ಇರುವಂಥ ಸಂದರ್ಭದಲ್ಲಿ ಆದಷ್ಟು ನಾವು ಸತ್ಕರ್ಮಗಳ ಸಂಸ್ಕಾರ ಅಂತ ನಮ್ಮ ಮನುಷ್ಯ ಮುಖ್ಯ ಬೇಕಾಗಿದ್ದು ಸಂಸ್ಕಾರ ನಾವು ಮಾಡಿದರೆ ಮಾತ್ರ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಅದು ಹೋಗುತ್ತೆ. ನಾವು ಅದನ್ನು ಬಿಟ್ಟರೆ ಎಲ್ಲವೂ ನಾಶವಾಗಿ ಹೋಗ್ತದೆ. ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ ಖಂಡಿತವಾಗಿಯೂ ಅವರನ್ನು ಧರ್ಮ ರಕ್ಷಣೆ ಮಾಡೇ ಮಾಡ್ತದೆ. ನೀವು ಧರ್ಮವನ್ನು ಬಿಟ್ರಿ ಅಂದರೆ ನೀವು ಕೆಟ್ಟ್ರಿ ಅಂತ ಅರ್ಥ. ಹಾಗಾಗಿ ನಾವು ಮಕ್ಕಳಿಗೆಲ್ಲ ಮಾಡಿಸ್ತಾ ಬಂದಾಗ ಅದೊಂದು ಖುಷಿ, ಒಂದು ಹಬ್ಬ, ಅದು ಆಚರಣೆ ಮಾಡೋ ವಿಧಿಯೇ ಆಗಿದೆ. ಹಾಗಾಗಿ ಅದನ್ನು ಮಾಡಿದರೆ ಬಹಳ ಅನುಕೂಲ ಇದೆ, ಬಿಡೋಕ್ಕಿಂತ ಮಾಡದೆ ಲೇಸು ಅಂತ. ಗಣಪತಿ ಅಂದ ತಕ್ಷಣ ನಾನಾ ಅವತಾರ ಒಂದು ಸೀಸನಲ್ಲಿ ಬರಲಿ, ಆ ಟೈಮ್ನಲ್ಲಿ ಯಾವ ಸಿನಿಮಾ ಫೇಮಸ್ ಆಗಿರುತ್ತೆ, ಹಿಟ್ ಆಗಿರುತ್ತೆ, ಅಂಥದ್ದು ಅವತಾರದಲ್ಲಿ ನಾವು ಗಣಪತಿ ನೋಡ್ತೀವಿ. ಈಗ ಶಾಸ್ತ್ರಬದ್ಧವಾಗಿ ನಾವು ಗಣಪತಿಯನ್ನ ಮನೇಲಿ ಹೆಂಗೆ ಮಾಡೋದಂತ ಸಿಂಪಲ್ ಆಗಿ ಜನರಿಗೆ ತೋರಿಸ್ಕೊಡ್ತಾ ಇದ್ದೀರಾ ನೀವು. ಫಸ್ಟ್ ಯಾವ ಪಾರ್ಟನ್ನು ಮಾಡ್ಬೇಕು ಗಣಪತಿದು? ಪಾದಾತ ಶಿರಪರ್ಯಂತಂ. ದೇವರ ದರ್ಶನ ಮಾಡೋದೇ ಕಾಲಿನಿಂದ ಪ್ರಾರಂಭಿಸಿ ಶಿರಪರ್ಯಂತ ಕಿರೀಟ ತನಕ ನಾವು ನೋಡಬೇಕಾಗಿದ್ದು. ರಚನಾ ಕ್ರಮನೂ ಹಾಗೆ. ಪದಾರ್ಥಗಳು ಏನು ಬೇಕಾಗುತ್ತೆ ಅಂತ ನಾನು ಹೇಳ್ತೇನೆ. ಮೊದಲಿಗೆ ಒಂದು ತಟ್ಟೆ ತಗೊಳ್ಬೇಕು ಅದರ ಪೀಠ ಮಾಡಲಿಕ್ಕೆ. ಆಮೇಲೆ ಅದಕ್ಕಿಂತ ಸ್ವಲ್ಪ ಒಂದು ಸ್ಟೆಪ್ ಹೈಟ್ ಮಾಡೋಕ್ಕೆ ಸೊ ಈ ಥರದ ಒಂದು ತಟ್ಟೆಯನ್ನು, ಆಮೇಲೆ ಅದರ ಉದರ ಭಾಗ, ಯಾಕಂದ್ರೆ ಮನೆಯಲ್ಲೇ ಮಾಡೋದ್ರಿಂದ ಮನೆಯಲ್ಲಿರುವಂತಹ ಪದಾರ್ಥಗಳನ್ನು, ಲೋಟ, ಆಮೇಲೆ ನಮಗೆ ಕೈ ಕಾಲು ಎಲ್ಲ ಮಾಡ್ಬೇಕಾದ್ರೆ ಅದಕ್ಕೆ ಈ ಚಮಚನ ಉಪಯೋಗಿಸಿ ಮಾಡ್ಬೋದು. ಅದು ಹೇಗೆ ಅಂತ ನಾನು ಮುಂದೆ ತೋರಿಸ್ತೇನೆ. ಮತ್ತು ಈ ಥರ ಒಂದು ಚಮಚ ಬೇಕಾಗುತ್ತೆ. ಮತ್ತು ತುಪ್ಪ ಅವಶ್ಯಕತೆ ಇರುತ್ತೆ. ಯಾಕಂದರೆ ನಾವು ಲೋಟದೊಳಗೆಲ್ಲ ಹಾಕಬೇಕಾದ್ರೆ ಮೊದಲು ತುಪ್ಪದಲ್ಲಿ ಲೇಪನ ಮಾಡಬೇಕಾಗತ್ತೆ, ಇಲ್ಲಾಂದರೆ ಮಣ್ಣು ಅಂಟ್ಕೊಂಡ್ಬಿಡುತ್ತೆ, ಹೊರಗೆ ಬರಲ್ಲ. ಸೊ ಆ ಥರ. ಆಮೇಲೆ ಬೇಕಂತ ಕೆಲವು ಟೂಲ್ಸ್ ಇದ್ರೂ ಓಕೆ, ಇಲ್ದಿದ್ರೂ ಓಕೆ. ಈ ಥರ ಮತ್ತು ಬ್ರಷ್, ಅದು ಈಗ ತೋರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಒಣಗಿದಾಗ ಅದನ್ನು ಬ್ರಷ್ ಮಾಡಿದ್ರೆ ತುಂಬ ಲಕ್ಷಣವಾಗಿ ಬರುತ್ತೆ. ನಮಗೆ ಸಮಯದ ಅಭಾವ ಇರೋದ್ರಿಂದ ಇಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೀತಿಯಾಗಿ ಭಗವಂತನ ಪ್ರೇರಣೆ ಹೇಗಿದೆ ಹಾಗೆ ಮಾಡೋಣ. ಈಗ ತುಪ್ಪವನ್ನು ಹಾಕ್ಕೊಂಡು ನಾವು ಆ ತಟ್ಟೆಯನ್ನು ಚೆನ್ನಾಗಿ ಸವರ್ತಾ ಇದ್ದೇವೆ, ಯಾಕಂದರೆ ಅದು ಜಾರಬೇಕು ಅಂತ ಮಣ್ಣು. ಆಮೇಲೆ ಈ ಮಣ್ಣನ್ನು ತಗೊಂಡು ಈಗ ಒಳಗೆ ಅದನ್ನು ಚೆನ್ನಾಗಿ ನಾದಬಹುದು. ಅದನ್ನು ಶೇಪ್ ಮಾಡ್ಕೊಂಡ್ರೆ ಆಯಿತು. ಹೀಗೆ ಈಗ ಯೂಶಲಿ ಒಬ್ರು ಮಾಡಿದ್ರೆ ಒಳ್ಳೇದಾ, ಅಂದ್ರೆ ಶಾಸ್ತ್ರಬದ್ಧವಾಗಿ ಮಾಡ್ತಾ ಇರೋದ್ರಿಂದ, ಈಗ ಮನೆ ಮಂದಿ ಎಲ್ಲ ಇರೋದ್ರಿಂದ ಎಲ್ಲರೂ ಅದನ್ನ ಸೇರಿ ಮಾಡ್ಬೋದು, ಅದ್ರಲ್ಲಿ ಏನು ತೊಂದರೆ ಇಲ್ಲ. ಈಗ ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿ ನಿಮ್ಗೆ ಬೇಸ್ ಒಂದೇ ತರ ಬಂತು. ತುಪ್ಪ ಹಾಕಿದ್ರಿಂದ ಅದು ಅಂಟ್ಕೊಂಡಿಲ್ಲ. ಇದನ್ನ ಶೇಪ್ ಇದನ್ನ ಸ್ವಲ್ಪ ನಾವು ಮತ್ತೆ ಸಿದ್ಧಿಯನ್ನು ಮಾಡಬೇಕಂತಾದ್ರೆ ಅವರಿಗೆಲ್ಲ ಮಣ್ಣಿನ ಒಂದು ಮೂರ್ತಿಯೇ ಮಾಡಬೇಕು ಅಂತ. ಸಿದ್ಧಿಕರಿ ಮೂರ್ತಿ ಮೃಣ್ಮಯಿ, ಮೃಣ್ ಅಂದ್ರೆ ಮಣ್ಣು, ಪರಿಕೀರ್ತಿತ ಅಂತ ಮಣ್ಣಿನಿಂದ ಮಾಡಬೇಕು ಅಂತ
ಶಾಸ್ತ್ರದಲ್ಲಿ ಹೇಳ್ತಾರೆ. ಸೊ ಆ ಪ್ರಕಾರವಾಗಿ ನಾವು ಈಗ ಒಂದು ಫ್ಲಾಟ್ ಆಗಿ ಒಂದು ಮಾಡ್ಕೊಂಡಿದ್ದೀವಿ. ಬೇಸ್ ಸೆಟ್ ಆಯ್ತು. ಬೇಸ್ ಆಯ್ತು. ಇದ್ರ ಮೇಲೆ ಇನ್ನೊಂದು ಬೇಸ್ ಮಾಡಿದ್ರೆ ಇನ್ನೂ ಹೈಟ್ ಬರುತ್ತೆ. ಸೊ ಏನ್ ಮಾಡಬೇಕು ನಾವು, ಈ ತರ ಒಂದು ಟೂಲ್ ತಗೊಂಡು ಅಥವಾ ಯಾವ್ದೊಂದು ಈ ಸ್ಪೂನ್ ಹಿಂದ್ಗಡೆ ತಗೊಂಡ್ರೆ ಆಗತ್ತೆ. ಎಲ್ಲಿ ತನಕ ಮಾಡ್ತೇವಲ್ಲ ಅಲ್ಲಿ ಸ್ವಲ್ಪ ಹೀಗೆ ಮಾಡ್ಕೋಬೇಕು. ಯಾಕಂದ್ರೆ ಮುಂದಿನ ಮಣ್ಣಲ್ಲಿ ಕರೆಕ್ಟಾಗಿ ಕುತ್ಕೊಳ್ಬೇಕಂತಾದ್ರೆ ಸ್ವಲ್ಪ ಹೀಗೆ ಗೀಟನ್ನು ಎಳಿಬೇಕಾಗತ್ತೆ. ಆಮೇಲೆ ಅದರದಕ್ಕಿಂತ ಇನ್ನೊಂದು ಪದಾರ್ಥಗಳನ್ನು ಫಸ್ಟ್ ತಗೊಂಡಿದ್ದ ತಟ್ಟೆಗಿಂತ ಚಿಕ್ಕದು, ಚಿಕ್ಕ ಸೈಜ್. ಓಕೆ. ತುಪ್ಪ ಒಟ್ಟು ಪಸೆ, ಗಣಪತಿ ಯಂತ್ರಕ್ಕೆ ಒಂದು ಸರ್ಕಲ್ ಮಾಡ್ಕೊಳ್ಬೇಕಾಗತ್ತೆ. ಹಿಂಗೆ ಎತ್ತಿದ್ರೆ ಒಂದು ರೌಂಡ್ ಬಂತು. ಅದರ ಒಳಗೆ ಷಟ್ಕೋಣ ಅಂದರೆ ಸ್ಟಾರ್ ರೀತಿಯ ಗಣಪತಿ ಯಂತ್ರವನ್ನು ಇಲ್ಲಿ ಹೀಗೊಂದು ಗೀಟು ಷಟ್ಕೋಣ ಹಾಕಿದ್ರೆ ಇದು ಗಣಪತಿ ಯಂತ್ರ ಶಾಸ್ತ್ರೋಕ್ತವಾಗಿ ಆಗುತ್ತೆ. ಸೊ ಇದ್ರ ಮೇಲೆ ಈಗ ಗಣಪತಿ, ಈಗ ಅದು ಪೀಠ ರೆಡಿ ಆಗಿದೆ. ಫಸ್ಟ್ ನೀವು ಹೇಳ್ದಂಗೆ ಪಾದ ಅಥವಾ ಶಿರಪರ್ಯಂತ ಪಾದ ಮಾಡ್ಕೊಳ್ಬೇಕಾಗತ್ತೆ. ಚಾಕು ಅಥವಾ ಏನೋ ತಗೊಂಡು ಕರೆಕ್ಟಾಗಿ ಮಧ್ಯ ಅರ್ಧ ಕಟ್ ಮಾಡಿ, ಅರ್ಧ ಭಾಗ ಆಯ್ತಲ್ವಾ, ಅರ್ಧ ಭಾಗ ಇಟ್ಕೊಳ್ಳೋದು. ಆಮೇಲೆ ನಾನು ನಿಮ್ಗೆ ಹೇಳಿದೆ ಸೌಟು ಒಂದು ಈ ಥರ ಇದೇನಪ್ಪ ಅಂದರೆ ಇದಕ್ಕೆ ಕರೆಕ್ಟಾಗಿ ನಾವು ದೊಡ್ಡದು ತಗೊಳ್ಬೋದು. ಜಸ್ಟ್ ಹೀಗೆ ಅಂದ್ರೆ ಆ ಸೌಟಿಗೆ ಫಿಕ್ಸ್ ಮಾಡ್ತೀವಿ. ಸೌಟಿಗೆ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಅದನ್ನ ಹೀಗೆ ಪ್ರೆಸ್ ಮಾಡ್ಕೊಳ್ಳೋದು. ಅಂದ್ರೆ ಈಗ ಗಣಪತಿ ಮಾಡೋರಿಗೆ ಇದೆಲ್ಲ ಸರ್ಕಸ್ ಮಾಡ್ಬೇಕಂತ ಏನಿಲ್ಲ, ಈಗ ನನಗೂ ಹಂಗೆ ಮಾಡ್ಬೋದು. ಬಟ್ ಮಾಡೋರಿಗೆ ಇದು ಸರಿಯಾಗಿ ಗೊತ್ತಾಗ್ಲಿ ಅಂತ. ಅಂದ್ರೆ ಈಗ ತೊಡೆ ಭಾಗ ಎಷ್ಟಾಗ್ಲಬೇಕು, ಕಾಲ್ ಭಾಗ ಹೇಗಿರ್ಬೇಕು ಗೊತ್ತಾಗೋದಿಲ್ಲಲ್ಲ. ಇದು ಸೌಟು ಹೆಂಗು ಸಣ್ಣ ಆಗುತ್ತಲ್ವಾ, ನಾವು ಹೀಗೆ ಮಾಡಿದಾಗ ಏನಾಗುತ್ತೆ, ಈ ಭಾಗ ದೊಡ್ಡದು ಬರುತ್ತೆ, ಈ ಭಾಗ ಸಣ್ಣದು ಬರುತ್ತೆ. ಸೊ ನಾವು ಹೀಗೆ ತೆಗೆದಾಗ ನಮಗೆ ಈ ಭಾಗ ಸಣ್ಣದು ಬಂತು, ಈ ಭಾಗ ಸಣ್ಣ ಬಂತು. ಸೇಮ್ ಇದೇ ತರ ಇನ್ನೊಂದು ಮಾಡ್ಕೊಳ್ಳೋಂಥ. ಮಣ್ಣು ಹದ ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ಕಟ್ ಆಗುತ್ತೆ ನೋಡಿ. ಅದು ಕಟ್ ಆಗಿಲ್ಲ, ನಾ ಹೆಂಗೆ ಗೊತ್ತಿದ್ರೆ ಹತ್ತಿ ತರ ಹಾಗೆ ಬರಬೇಕು. ಒಂದೇ ಲೆವೆಲ್ ನೋಡ್ಕೊಳ್ಬೇಕು. ಒಂದು ಕಾಲನ್ನ ಮೇಲಿರುತ್ತೆ. ಸೊ ನಾವೀಗ ತುಪ್ಪ ಹಾಕಿ ಅದನ್ನ ಚೆನ್ನಾಗಿ ಇದು ಮಾಡ್ಕೊಂಡಿದ್ದೇವೆ. ಈಗ ಮಾಡ್ತಿರೋದು ಹೊಟ್ಟೆ ಮತ್ತೆ ಎದೆ ಭಾಗ. ಅದಕ್ಕೆ ಒಂದು ಈ ಸೈಜ್ ಲೋಟ ಸಾಕಾಗ. ಅವರ ಗಣಪತಿಗೆ ಹೇಗೆ ಇದ್ದಾರೋ, ಅಂದ್ರೆ ಎಷ್ಟು ದೊಡ್ಡದು ಮಾಡ್ಬೇಕು ಅಂತಿದೆ ಆ ತರ ಪಾತ್ರೆಗಳನ್ನ ತಗೊಳ್ಬಹುದು. ಈಗ ನೀವು ಸಣ್ಣ ಸೌಟ್ ತಗೊಂಡ್ರಿ, ಅದಕ್ಕೆ ಈ ರೀತಿಯಾಗಿ ಒಂದೊಂದು ಹೀಗೆ ಒಳಗೆ ಒಂದು ಹಾಕಿ ಅದನ್ನ ಹಿಂಗೆ ಎಳ್ಕೊಂಡ್ರೆ ಬರುತ್ತೆ. ಅದು ಒಳಗೆ ಕರೆಕ್ಟಾಗಿ ತುಪ್ಪ ಹಾಕಿದರೆ ಆರಾಮಾಗಿ ಬರುತ್ತೆ, ಇಲ್ಲಾಂದ್ರೆ ಬರುವುದಿಲ್ಲ. ಅದನ್ನ ಸ್ವಲ್ಪ ಹೀಗೆ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ಈಗ ತುಂಬಾ ನೈಸ್ ಆಗಿ ಎಲ್ಲೂ ಬಿರುಕಿಲ್ದಿದ್ದಂಗೆ ಓವರ್ ಆಲ್ ಕವರ್ ಮಾಡ್ಕೋಬೇಕು ನಾವು ಅಷ್ಟೇ. ಈಗ ಮನೇಲಿ ನಾವೇ ಮಾಡಿದ್ರೆ ಗಣಪತಿ ಮೇಲೆ ಸ್ವಲ್ಪ ಪ್ರೀತಿ ಇನ್ನೂ ಜಾಸ್ತಿ ಇರಲ್ವಾ? ಹೊರಗಡೆಯಿಂದ ತಂದಿದ್ಕಿಂತ ನಾವೇ ಮಾಡಿದ್ ಗಣಪತಿ ನಮ್ ಗಣಪತಿ, ನಮ್ಮ ಮನೆ ಗಣಪತಿ ನಾವೇ ಮಾಡಿದಾಗ ನಮ್ದು ಎಲ್ಲಾನು ಅಲ್ಲಿ ಸಮಯ ಇರ್ತದೆ, ನಮ್ಮ ಪ್ರೀತಿ ಇರುತ್ತೆ, ನಮ್ಮ ಶ್ರಮ ಇರುತ್ತೆ. ಈ ಹೊಟ್ಟೆಯ ಮಧ್ಯಭಾಗ ಇದೆ ಅಲ್ವಾ, ಇಲ್ಲಿ ಹೋಲ್ ಮಾಡೋದು ಹೀಗೆ ಹೀಗೆ. ಪರಿಸರ ಸ್ನೇಹಿ ಗಣಪತಿ ಆಗಿರೋದ್ರಿಂದ ಸುಮ್ನೆ ನೀರಲ್ಲಿ ವಿಸರ್ಜನೆ ಮಾಡೋದ್ಕಿಂತ ಇದನ್ನ ನೀರಲ್ಲಿ ವಿಸರ್ಜನೆ ಮಾಡಂಗಿಲ್ಲ. ಪಾಟ್ ತಗೊಳ್ಳೋದು, ಪಾಟ್ ಅಲ್ಲಿ ನಮಗೆ ಖಾಲಿ ಪಾಟ್ ಇರ್ತದೆ, ಅದು ಸ್ವಲ್ಪ ಮಣ್ಣು ಹಾಕಿದ್ರೆ ತೊಂದರೆ ಇಲ್ಲ. ಸೊ ಈಗ ನಾವು ಬೀಜವನ್ನ ಒಳಗಡೆ ಹಾಕಿದ್ದೇವೆ. ಸೊ ಈ ಬೀಜವನ್ನ ಒಳಗಡೆ ಈಗ ನಿಮಗೆ ಕಾಣಿಸ್ತಾ ಇದೆ, ಹೂವಿನ ಬೀಜ ಎಲ್ಲ ಒಳಗೆ ಪದಾರ್ಥಗಳನ್ನ ಒಳಗೆ ಹಾಕಿದ್ದೇವೆ, ದೇವರ ಪ್ರಸಾದವನ್ನು ಹಾಕಿದ್ದೇವೆ. ಸೊ ಅದ್ರ ಮೇಲೆ ಇನ್ನೊಂದು ಮಣ್ಣನ್ನ ಹಾಕಿ, ಇದಕ್ಕೆ ಗೊಬ್ಬರ ಕೂಡ ಹಾಕ್ಬೋದು. ಗೊಬ್ಬರ ಅಂದ್ರೆ ಏನೋ ಹಾಕೋಂಗಿಲ್ಲ, ಗೋಮಯ ಅಂದ್ರೆ ದೇಸಿ ಹಸುವಿನ ಸಗಣಿ ಆಗ್ಬಹುದು, ಅದೆಲ್ಲ ಅಂಗಡಿಲೆಲ್ಲ ಸಿಗುತ್ತೆ. ಅದನ್ನ ಒಳಗೆ ಹಾಕಿ ಆಮೇಲೆ ಹೀಗೊಂದು ಪ್ಲೇಟ್ ತರ ಮಾಡಿ ಆ ಹೋಲನ್ನ ಕ್ಲೋಸ್ ಮಾಡ್ಬಿಡೋದು. ಆಮೇಲೆ ಈ ಎದೆ ಭಾಗ ಮಧ್ಯದಲ್ಲಿ ಒಂದು ಸ್ವಲ್ಪ ಹೀಗೆ ಮಧ್ಯದಲ್ಲಿ ಹೀಗೊಂದು ಗೀಟ್ ಮಾಡಿಕೊಂಡು ಸ್ವಲ್ಪ ಎದೆ ಭಾಗ ಮಾಡ್ಬೇಕಲ್ವಾ, ಒಂದು ಉಂಡೆನ ಗುಂಡಾಗಿ ಒಂದು ಉಂಡೆ ಮಾಡ್ಕೊಳ್ಳೋದು. ಅದನ್ನ ಕರೆಕ್ಟಾಗಿ ಎಲ್ಲನೂ ಹಾಗೆ ಉಂಡೆ ಕ್ರಮದಲ್ಲೇ ಮಾಡಿದ್ರೆ ಕರೆಕ್ಟಾಗಿ ನಮಗೆ ಪ್ರಪೋರ್ಷನ್ ಅನ್ನೋದು ಅಳತೆ ಸ್ವಲ್ಪ ಚೆನ್ನಾಗಿ ಬರ್ತದೆ. ಇದು ಇನ್ನೊಂದು ಕಡೆ ಇದು ಹೀಗೆ ಇಟ್ಟು ಅದನ್ನ ಸ್ವಲ್ಪ ಪ್ರೆಸ್ ಮಾಡಿ ಎದೆ ಸ್ವಲ್ಪ ಉಬ್ಬಿರ್ಬೇಕಲ್ವಾ. ಇದು ಸಪೋರ್ಟ್ಗೆ
ಈ ಥರ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ವೇಟ್ ಬರುತ್ತೆ. ಕರೆಕ್ಟ್ ಆಗಿ 2 ಕಾಲ್ ಮಧ್ಯದಲ್ಲಿ ಹೊಟ್ಟೆ ಮತ್ತೆ ಎದೆ ಭಾಗ ಬರಬೇಕು. ಅಂದಾಜು ಈಗ ನಾವು ಚಪಾತಿ ಇಷ್ಟು ಜನಕ್ಕೆ ಮಾಡ್ಬೇಕು ಹೇಗೆ ಕಲ್ಸ್ಕೊಳ್ತೀರಲ್ಲ ನೋಡಿ, ನೀವೆಲ್ಲಿ ಬಿಟ್ಕೊಡ್ತೀರ ನೀವು. ಕರೆಕ್ಟ್ ಚಪಾತಿ ಥರ ಅದು ಅಂದಾಜು ಮಾಡಿದರೆ ಗೊತ್ತಾಗುತ್ತೆ. ಈಗ ಗ್ಯಾಪ್ ನಾವು ಎಲ್ಲೆಲ್ಲಿ ಬಿಟ್ಟಿದ್ವಿ ಅದೆಲ್ಲ ಒಂದ್ಸರಿ ಫಿಲ್ ಅಪ್ ಮಾಡ್ಕೊಂಡ್ಬಿಡೋದು. ಹೌದು. ಆಮೇಲೆ ನೀವು ಪ್ರಪೋರ್ಷನ್ ಲೆಕ್ಕದಲ್ಲಿ ಯಾವ್ದಾನ ಕಮ್ಮಿ ಆಯಿತು ಅಂತ ಅನ್ಸಿದ್ರೆ, ಇದು ಹೊಟ್ಟೆ ಕಮ್ಮಿ ಆಯಿತು ಅಥವಾ ಎದೆ ಕಮ್ಮಿ ಆಯಿತು, ಹಿಂಗಾಯಿತು ಅಂದಾಯಿತು ಅಂತಂದರೆ ಅಲ್ಲಿಗೆ ನೀವು ನೋಡಿಕೊಂಡು ಕಣ್ಣೆಳತೆಯಲ್ಲಿ ಅದನ್ನು ಜಸ್ಟ್ ಅಲ್ಲಿಗೆ ಪಾಲಿಷ್ ಮಾಡ್ಕೊಂಡ್ಬಿಟ್ರೆ ಆಯಿತು. ನಮ್ಮನೆ ಗಣೇಶ ಕಾರ್ಯಕ್ರಮದಲ್ಲಿ ಗಣಪತಿಯ ಮತ್ತಷ್ಟು ಕಥೆಗಳನ್ನ ಕೇಳ್ತಾ ಗಣಪತಿ ಮಾಡೋದು ಮುಂದುವರೆದ ಭಾಗ ಹೇಗಿದೆ ತಿಳಿಸ್ಕೊಡ್ತೀವಿ. ಈಗ ಒಂದು ಬ್ರೇಕ್. ಈಗ ನಾವು ಆಭರಣಗಳನ್ನೆಲ್ಲ ಮಾಡೋಣ, ಯಾಕಂದ್ರೆ ಕುತ್ತಿಗೆ ಇಟ್ಟರೆ ಮಾತ್ರ ಮಾಡೋಕ್ಕಾಗಲ್ಲ. ಹಾಗಾಗಿ ನೋಡಿ, ಈ ಥರದ ಒಂದು ಗುಂಡನ್ನು ಹೀಗೆ ಮಾಡ್ಕೊಂಡಿದ್ದೇವೆ, ಅರ್ಧ ಭಾಗ ಕಟ್ ಮಾಡ್ತಾ ಇದ್ದೇವೆ. ಗಣಾನಾಂಪತಿ ಗಣಪತಿ, ಗಣಗಳಿಗೆ ಅಧಿಪತಿಯಾದವನನ್ನ ಎಲ್ಲ ಪ್ರೀತಿಯಿಂದ ಗಣಪತಿ ಅಂತ ಕರೆದ್ರು. ಆಭರಣ ಆಯ್ತು. ಈಗ ಭುಜ, ನಿಮಗೆ 4 ಭುಜ ಬೇಕಿದ್ರೆ 4 ಭುಜ, 2 ಭುಜ ಬೇಕಿದ್ರೆ 2 ಭುಜ, 4 ಭುಜ ಶ್ರೇಷ್ಠ. ಆಕ್ಚುಲಿ ಚತುರ್ಭುಜ, ಪಾಶ ಅಂಕುಶ ಅಭಯ ವರ ಇಡ್ಬೇಕಲ್ವಾ. ಒಂದು ಒಳ್ಳೆ ಉಂಡೆ ತಗೊಂಡು 2 ಭಾಗ ಮಾಡಿ, ನಾನು ಅದೇ ಚಮಚ ಹೇಳಿದ್ನಲ್ಲ ಅದರಲ್ಲಿ ಈಗ ಈ ಮುಂಭಾಗ ಚಮಚದಲ್ಲಿ ಮಾಡಬೇಕಾಗತ್ತೆ. ಕಾಲ್ ಮಾಡುವಾಗ ಸೌಟ್ ಹಿಂಬದಿ, ಅದು ದೊಡ್ಡದಾಗಿ ಬರಬೇಕು ಅಂತ ಹೇಳಿ. ಭುಜ ಮಾಡ್ಬೇಕಾದ್ರೆ ಹೀಗೆ ಮುಂಬದಿ, ಸ್ಪೂನ್ ಅಲ್ಲಿ ಮುಂಭಾಗ. ಇದನ್ನ ಹೀಗೆ ಕೂಡಿಸುವಂಥದ್ದು. ಮುಖಕ್ಕೆ ನಾವು ರೆಡಿ ಮಾಡ್ಕೊಳ್ತಿದ್ದೇವೆ. ಈ 2 ಭಾಗವನ್ನ ಹೀಗೆ ಪ್ರೆಸ್ ಮಾಡಬೇಕು. ಈಗ ನಾವು ಸೊಂಡ್ಲನ್ನು ಅಂಟಿಸ್ತಾ ಇದ್ದೇವೆ. ಒಂದು ಉಂಡೆ ತಗೊಂಡು ಸೊಂಡ್ಲನ್ನು ಅದನ್ನು ಅಂಟಿಸುವಂಥದ್ದು. ಈಗ ಕಪೋಲ ಅಂದರೆ ಅದು ಗಲ್ಲದ ಭಾಗ ಮಾಡಬೇಕಲ್ವಾ. ಗಣಪತಿ 90% ರೆಡಿನಾ? 90% ರೆಡಿ ಆಯಿತು. ಗಣಪತಿ ಮಾಡಿದ್ಮೇಲೆ ಮೂಷಿಕ ಇಡಲೇಬೇಕು ಅಲ್ವಾ? ಈಗ 3 ಸ್ಟೆಪ್ ಕಿರೀಟ ಇಟ್ಟು ಅದಕ್ಕೆ ಅಲಂಕಾರ ಮಾಡ್ತಾ ಇದ್ದೀರಾ? ಹೀಗೆ ಮಾಡಬೇಕು ಅಂತ ಏನಿಲ್ಲ. ಹುಬ್ಬು ಈಗ ಗಣಪತಿಗೆ ಕಣ್ಣನ್ನು ಇಡ್ತಾ ಇದ್ದೇವೆ. ಮುತ್ತು ಮಣಿ ಈ ಥರ ಏನೇನಿರುತ್ತೆ ಹೇಗೆ ಬೇಕು ಹಾಗೆ. ಡೆಕೋರೇಷನ್ಗೆ ಏನೇನು ಬೇಕು ನಿಮ್ಮ ಹತ್ರ ಏನಿರುತ್ತೆ? ನೀವು ಹೇಳ್ದಂಗೆ ಧಾನ್ಯಗಳು ನಿಮ್ಗೆ ಏನು ಡೆಕೋರೇಷನ್ ನಿಮ್ದು ಕ್ರಿಯೇಟಿವಿಟಿ ಅಷ್ಟೇ. ನಿಮ್ಗೆ ಯಾವ ಥರ ಬಂಗಾರನೂ ಯೂಸ್ ಮಾಡ್ಬೋದು, ಬಂಗಾರ ಸರಗಳು, ಬೆಳ್ಳಿ ಸರಗಳು ಅಥವಾ ಏನೇ ನಿಮಗೆ ಧಾನ್ಯಗಳು, ನೀವು ಅದನ್ನು ಹಾಗೆ ವಿಸರ್ಜನೆ ಮಾಡೋದ್ರಿಂದ ಇದ್ದರೆ ತೆಗಿಬೋದವ ವಿಸರ್ಜನೆ ಟೈಮಲ್ಲಿ. ಅದೇ ಥರ ಜಸ್ಟ್ ನಿಮಗೆ ಗೊತ್ತಾಗ್ಲಿ ಅಂತ ಒಂದು ತೋರಿಸ್ತಾ ಇದ್ದೇನೆ.
ಸಮಯದ ಅಭಾವ ಇದಿದೆ. ಹಾಗಾಗಿ ಇಲ್ಲಾಂದರೆ ಸುಮ್ಮನೆ ಅದರಲ್ಲೇ ಹೀಗೆ ಗೀಟ್ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ. ಒಂದ್ಸತಿ ಗಣಪತಿ ಆದ್ಮೇಲೆ ಕೆಲವೊಂದು ಮೈನ್ಯೂಟ್ ಥಿಂಗ್ಸ್ ಅಂತಾರಲ್ಲ, ನಾವು ರೆಫರೆನ್ಸ್ ಇಟ್ಕೊಂಡಿರ್ತೀವಿ, ಅದನ್ನ ನೋಡ್ಕೊಂಡು ಮಾಡ್ಕೊಂಡ್ರೆ ಆಯ್ತು. ಗಣಪತಿ ಆದ್ಮೇಲೆ ಗಣಪತಿ ವಾಹನ ಮರೆಯಂಗಿಲ್ಲ ಅಲ್ಲ, ಅದೇ ಅದೊಂದು ಮಾಡಬೇಕು. ನೀರೆಲ್ಲ ಬಿದ್ರೆ ಏನಾಗಲ್ಲ ಪೂಜೆ ಮಾಡುವಾಗ? ಜಾಸ್ತಿ ನೀರು ಹಾಕಿ ಅಭಿಷೇಕ ಮಾಡಿದ್ರೆ ಕಿತ್ತು ಹೋಗುತ್ತೆ. ಪ್ರೋಕ್ಷಣ ಮಾಡೋದ್ರಿಂದ ಎಲ್ಲ ಏನಾಗುತ್ತೆ. ಇಲ್ಲಿಗೆ ಲಡ್ಡು ಇಡೋದು ಬೇಡವಾ ಈಗ? ಮತ್ತೆ ಅಲ್ಲಿ ತಿನ್ಲಿಕ್ಕೆ ಹೋಗ್ತಾ ಇರೋದು ಅದು, ನಾವು ಇಟ್ಟಿರೋ ಲಡ್ಡುನಲ್ಲಿ ಮೇಲ್ಗಡೆ. ಈಗ ಎಲ್ಲಿ ಪ್ಯಾಚಸ್ ಇದೆ ಅಂದ್ರೆ ಬಿರುಕು ಬಿಟ್ಟಿದೆ ಅಲ್ಲೆಲ್ಲ ಒಂದು ರೌಂಡ್ ಕವರ್ ಮಾಡ್ಬಿಟ್ರೆ ಆಯ್ತು, ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಎಸ್, ನೋಡಿ ನಮ್ಮ ನ್ಯೂಸ್ 18 ಗಣಪ ಹೆಂಗ್ ಕಾಣಿಸ್ತಾ ಇದ್ದಾನೆ. ಇದೊಂದು ರೆಫರೆನ್ಸ್ ಗಣಪತಿ, ನಾವು ಮಾಡಿರೋ ಗಣಪತಿ, ಆಚಾರ್ಯರು ಮಾಡಿರೋ ಗಣಪತಿ ಸೇಮ್ ಟು ಸೇಮ್ ಇದೆ. ಸೊ ಮನೆಯಲ್ಲಿ ನೀವು ಸಿಂಪಲ್ ಆಗಿ ಪರಿಸರ ಸ್ನೇಹಿ ಗಣಪತಿಯನ್ನ ಮಾಡ್ಬೋದು. ಮತ್ತೆ ಮನೇಲಿರೋ ಮಕ್ಕಳಿಗೆ ಎಸ್ಪೆಷಲಿ ಒಂದು ಒಳ್ಳೆ ಆಕ್ಟಿವಿಟಿ ಆಗುತ್ತೆ ಇದು. ಮತ್ತು ಮಕ್ಕಳು ಹಠ ಮಾಡ್ತಿರ್ತಾರೆ, ನಮ್ಮನೇಲೂ ಗಣಪತಿ ಕೂರ್ಸೋಣ, ಬೇರೆಯವ್ರ ಮನೇಲಿ ಇಟ್ಟಿದ್ದಾರೆ, ಇಲ್ಲ ತಗೊಂಬರೋಣ ಅಂತ ಹೇಳ್ತಾರೆ. ಹಾಗಾಗಿ POP ಗಣಪತಿ ಬೇಡ, ಈ ಸತಿ ಪರಿಸರ ಸ್ನೇಹಿ ಗಣಪತಿ ನಾವು ಮಾಡೋಣ. ಈ ಗಣಪತಿಗೆ ಅಲಂಕಾರವನ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಹೂವಿನ ಅಲಂಕಾರವನ್ನ ನಾವು ಮಾಡ್ತಾ ಇದೀವಿ. ಈ ಗಣಪತಿನ ಫಸ್ಟ್ ಸೈಜ್ ನೋಡ್ಕೊಂಡು ಹೂವಿನ ಅಲಂಕಾರ ಮಾಡೋದು ಬೆಟರ್, ಯಾಕಂದ್ರೆ ಜಾಸ್ತಿ ಹೂ ಹಾಕ್ಬಿಟ್ರೆ ಇದು ನಮ್ಮ ನ್ಯೂಸ್ 18 ಪರಿಸರ ಸ್ನೇಹಿ ಗಣಪ. ನೀವು ಮನೆಯಲ್ಲಿ ಈ ತರ ಗಣಪತಿ ಮಾಡ್ಕೊಳ್ಬಹುದು. ಗಣಪತಿಯನ್ನ ಪೂಜೆ ಎಲ್ಲ ಆದ್ಮೇಲೆ ಅಂದ್ರೆ ನೀವು ಎಷ್ಟು ದಿನ ಇಡ್ತೀರ, ಬೆಳಗ್ಗೆ ಸಂಜೆ ಅದನ್ನ ಪೂಜೆ ಮಾಡುವಂತದ್ದು. ವಿಸರ್ಜನೆ ದಿನ ಸಣ್ಣದಾಗಿ ಅದನ್ನ ಅಲ್ಲಾಡಿಸ್ಬಿಟ್ಟು ಆರತಿ ಎಲ್ಲ ಮಾಡಿ ಅಲ್ಲಾಡಿಸ್ಬಿಟ್ಟು ಗಣಪತಿನ ತಲೆ ಮೇಲೆ ಹೊತ್ತುಕೊಂಡು ಗಣಪತಿ ಬಪ್ಪ ಮೋರಿ ಅಂತ ಘೋಷಣೆಗೆ ಹೋಗಿ ಒಂದ್ ಸ್ವಲ್ಪ ಬಂದು ಮತ್ತೆ ಕೆಲವರು ಮಂಡಕ್ಕಿ ಮಿಶ್ರಿ ಈ ತರದೆಲ್ಲ ತಗೊಂಡು ಹೋಗ್ತಾರೆ. ಅದನ್ನೆಲ್ಲ ಮಕ್ಕಳೆಲ್ಲ ಕರೆದು ಮಕ್ಕಳಿಗೆಲ್ಲ ಹಂಚಿ ಆ ದೇವರನ್ನ ಇಟ್ಟು ಪುನಃ ಒಂದು ತೆಂಗಿನಕಾಯಿ ಆರತಿ ಮಾಡಿ ಈರ್ಗಾಯಿ ಒಡೆದು ತೆಂಗಿನಕಾಯಿ ಇದು ಮಾಡಿ ಆಮೇಲೆ ನಾವು ಪಾಟ್ ಅಲ್ಲೋ ಅಥವಾ ನೀವು ಹೇಳ್ದಂಗೆ ಬಕೆಟ್ ಅಲ್ಲೋ ಯಾವ್ದ್ರಲ್ಲೋ ಅದನ್ನ ಮಣ್ಣು ಅದು ಗಿಡ ಬರೋ ವ್ಯವಸ್ಥೆ ಇರ್ಬೇಕು, ಆ ತರದ್ರಲ್ಲಿ ವಿಸರ್ಜನೆ ಮಾಡಿದ್ರೆ ಅಲ್ಲಿ ಹೋಗಿ ಬರ್ತದೆ. ಪೇಷನ್ಸ್ ಜೊತೆಗೆ ಭಕ್ತಿ, ಈ ನಮ್ಮನೆ ಗಣಪತಿ ಮಾಡ್ಬೇಕು ನಾವು ಅನ್ನೋ ಒಂದು ಭಕ್ತಿನೂ ಇರ್ಬೇಕಾಗತ್ತೆ. ಭಗವಂತನ ಸ್ಮರಣೆ ಬಹಳ, ಯಾಕಂದ್ರೆ ನವವಿಧ ಭಕ್ತಿಯಲ್ಲಿ ಸ್ಮರಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಹ್ಯಂ ಆತ್ಮನಿವೇದನಂ ಅಂತ ತುಂಬಾ ಬರ್ತದೆ. ಸೊ ನೀವು ತುಂಬಾ ಸ್ಮರಣೆ ಮಾಡಿ ಎಲ್ಲ ಮಾಡಿದ್ರೆ ಅದು ನಿಮ್ಮ ಸ್ಮರಣೆ ರೀತಿಯಾಗಿ ಚಂದ ಬಂದಿದೆ. ಹಾಗಾಗಿ ಅದ್ಭುತವಾಗಿದ್ದಾನೆ ನ್ಯೂಸ್ 18 ಈ ಗಣೇಶ. ಸೊ ಥ್ಯಾಂಕ್ ಯು ಸೋ ಮಚ್ ಆಚಾರ್ಯರು, ಇಲ್ಲಿ ತನಕ ಬಂದಿದ್ದಕ್ಕೆ ನಮ್ಮ ನ್ಯೂಸ್ 18 ವೀಕ್ಷಕರಿಗೆ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಹೆಂಗ್ ಮಾಡೋದಂತ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ನ್ಯೂಸ್ 18 ಗಣೇಶ. ಸೊ ನಿಮ್ ಮನೆಯಲ್ಲೂ ಈ ತರ ಪುಟ್ಟದಾಗಿ ಒಂದು ಗಣೇಶ ಮಾಡ್ಕೊಂಡ್ರೆ ಅದಕ್ಕೆ 3 ರಿಂದ 5 ದಿನಗಳ ಕಾಲ ನೀವು ಪೂಜೆಯನ್ನ ಮಾಡ್ಬೋದು. ನಿಮ್ಗೊಂದು ಸಂತೃಪ್ತಿ ಸಿಗುತ್ತೆ. ನಾವೇನು ಕೆಮಿಕಲ್ ಯೂಸ್ ಮಾಡಿರೋ ಗಣೇಶನನ್ನ ಯೂಸ್ ಮಾಡಿಲ್ಲ, POP ಯೂಸ್ ಮಾಡಿರೋ ಗಣೇಶನನ್ನ ಯೂಸ್ ಮಾಡಿಲ್ಲ. ನಮ್ಮ ಕೈಯಾರೆ ಗಣೇಶನನ್ನ ನಮಗೆ ಹೆಂಗ್ ಬೇಕು ಹಂಗೆ ಸಾರ್ಥಕ ಭಾವದಿಂದ ಭಕ್ತಿಯಿಂದ ನಾವು ಗಣೇಶನನ್ನ ಮಾಡಿ ಪೂಜೆಯನ್ನ ಮಾಡಬಹುದು. ಹೋಪ್ಫುಲಿ ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು. ನೀವು ಇದೇ ಮೆಥಡ್ ಯೂಸ್ ಮಾಡಿಕೊಂಡು ನಿಮ್ ಮನೆಯಲ್ಲಿ ಗಣೇಶನನ್ನ ಮಾಡ್ತೀರಾ, ಆರಾಧಿಸ್ತೀರಾ ಅಂತ ಭಾವಿಸ್ತೀನಿ. ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ನಮ್ಮನೆ ಗಣೇಶ.